हेलो गाइस ಈ ಒಂದು ವಿಡಿಯೋನಲ್ಲಿ ಸ್ಟೇಬಲ್ ಮನಿ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದೀನಿ. ಸೋ ಸ್ಟೇಬಲ್ ಮನಿ ಆಪ್ ಅಲ್ಲಿ ನೀವು ಯಾವ ರೀತಿಯಾಗಿ ಎಫ್ಡಿ ನ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಅಂಡ್ ಸ್ಟೇಬಲ್ ಮನಿ ಅಪ್ಲಿಕೇಶನ್ ಇಂಡಿಯಾದ ಫೇವರೇಟ್ ಅಂಡ್ ನಂಬರ್ 1 ಎಫ್ಡಿ ಬುಕಿಂಗ್ ಪ್ಲಾಟ್ಫಾರ್ಮ್ ಆಗಿದೆ. ಅಂಡ್ ಈ ಒಂದು ಆಪ್ ಅಲ್ಲಿ ನೀವು ಎಫ್ಡಿ ನ ಕ್ರಿಯೇಟ್ ಮಾಡ್ಕೊಂಡ್ರೆ 9.50% ವರೆಗೂ ಇಲ್ಲಿ ರಿಟರ್ನ್ಸ್ ಅನ್ನೋದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಇದೊಂದು ಸೇಫ್ ಅಂಡ್ ಸೆಕ್ಯೂರ್ ಅಪ್ಲಿಕೇಶನ್ ಅಂಡ್ ಇದು ತುಂಬಾ ಒಳ್ಳೆ ಒಂದು ಅಪ್ಲಿಕೇಶನ್. DGCRG ಕಡೆಯಿಂದ ಇದು ರೆಗ್ಯುಲೇಟ್ ಆಗಿದೆ ಗೈಸ್. ಅಂಡ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಒನ್ ಕ್ಲಿಕ್ ಅಲ್ಲೇ ಎಫ್ಡಿ ನ ಕ್ರಿಯೇಟ್ ಮಾಡ್ಕೋಬಹುದು. ಹಲವಾರು ಜನ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಳಕ್ಕೆ ಹೆದರ್ತಾ ಇರ್ತೀರಾ. ಮಾರ್ಕೆಟ್ ಇಲ್ಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಅದ್ರ ಅಕಾರ್ಡಿಂಗ್ ನಿಮ್ದು ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ಫ್ಲಕ್ಚುಯೇಟ್ ಆಗುತ್ತೆ, ರೈಟ್? ಸೊ ರಿಟರ್ನ್ಸ್ ಕೂಡ ಚೆನ್ನಾಗೆ ಬರುತ್ತೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮತ್ತೆ ಸ್ಟಾಕ್ಸ್ ಅಲ್ಲಿ. ಬಟ್ ಆದ್ರೆ ನಿಮ್ಗೆ ಸೇಫ್ ಗೇಮ್ ಆಡಬೇಕು ಅನ್ನೋರು ಅಥವಾ ನಮ್ಮ ಮನಿ ಇಲ್ಲಿ ಸೇಫ್ ಇರಬೇಕು ಅನ್ನೋರು ನೀವು ಎಫ್ ಡಿ ಮಾಡ್ಕೋಬಹುದು. ಬಟ್ ಆದ್ರೆ ನೀವು ಎಫ್ ಡಿ ಮಾಡೋಕ್ಕೆ ಬ್ಯಾಂಕ್ಸ್ ಅಲ್ಲಿ ಹೋಗ್ತೀರಾ, ಬಟ್ ಅಲ್ಲಿ ತುಂಬಾ ಕಡಿಮೆ ಬಡ್ಡಿ ನಿಮಗೆ ಸಿಗುತ್ತೆ ಅಥವಾ ಇಂಟ್ರೆಸ್ಟ್ ಸಿಗುತ್ತೆ. ಲೈಕ್ ಇಲ್ಲಿ ಬೇರೆ ಬೇರೆ ಬ್ಯಾಂಕ್ಸ್ಗಳಿರ್ತವಲ್ವ, ಅಲ್ಲಿ ಅಪ್ ಟು 7% ವರೆಗೆ ಮಾತ್ರ, ಅಂದರೆ 7% ವರೆಗೆ ಮಾತ್ರ ನಿಮಗೆ ಇಲ್ಲಿ ನೀವು ಒಂದು ಎಫ್ ಡಿ ಮೇಲೆ ಇಂಟ್ರೆಸ್ಟ್ ಅಥವಾ ರಿಟರ್ನ್ಸ್ ಸಿಗುತ್ತೆ. ಬಟ್ ಆದರೆ ನೀವು ಇಲ್ಲಿ ಸ್ಟೇಬಲ್ ಮನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಅಪ್ ಟು 9.50% ವರೆಗೆ ನಿಮಗೆ ರಿಟರ್ನ್ ಸಿಗುತ್ತೆ. ಸೊ ಇವಾಗ ಯಾವ ರೀತಿಯಾಗಿ ಇಲ್ಲಿ ಎಫ್ ಡಿ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು ಸ್ಟೇಬಲ್ ಮನಿ ಆ್ಯಪಲ್ಲಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಒಮ್ಮೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಗೈಸ್, ಸ್ಟೇಬಲ್ ಮನಿ ಅಪ್ಲಿಕೇಶನ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಕ್ರೋಮ್ ಮೇಲೆ ಓಪನ್ ಮಾಡಲಿಕ್ಕೆ ಕೇಳುತ್ತೆ. ಕ್ರೋಮ್ ಮೇಲೆ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ಲೇ ಸ್ಟೋರ್ ಮೇಲೆ ಓಪನ್ ಮಾಡಲಿಕ್ಕೆ ಹೇಳುತ್ತೆ. ಪ್ಲೇ ಸ್ಟೋರ್ ಓಪನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಅಪ್ಲಿಕೇಶನ್ ಸ್ಟೇಬಲ್ ಮನಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಗೈಸ್. 4.6 ಸ್ಟಾರ್ ರೇಟಿಂಗ್ ಇದೆ, 7 ಸರ್ವಿಸ್ ಇವೆ, 10 ಲಕ್ಷಕ್ಕೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತ ಇದ್ದಾರೆ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ನೀವು ಕೂಡ ಓಪನ್ ಮಾಡಿದ ತಕ್ಷಣ ಈ ರೀತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ 5 ಲಕ್ಷ ರೂಪಾಯಿ ವರೆಗಿನ ವರ್ತ್ ಇಲ್ಲಿ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ DICGC ಕಡೆಯಿಂದ ಇನ್ಶ್ಯೂರ್ ಆಗಿರುತ್ತೆ. ಅಂದ್ರೆ 5 ಲಕ್ಷ ರೂಪಾಯಿ ವರೆಗೆ ನಿಮಗೆ ಇಲ್ಲಿ ಇನ್ಶೂರ್ಡ್ ಅಮೌಂಟ್ ಅನ್ನೋದು ನಿಮಗೆ ಸಿಗುತ್ತೆ. ಓಕೆ, ಸೊ 5 ಲಕ್ಷ ರೂಪಾಯಿ ವರೆಗೂ ಕೂಡ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೊಂಡ್ರೆ ಅಥವಾ ಎಫ್ ಡಿ ನ ಮಾಡ್ಕೊಂಡ್ರೆ ನಿಮಗೆ ಅದು ಇನ್ಶೂರ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂಡ್ ಪ್ರೈವಸಿ ಪಾಲಿಸಿ ಇದೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಮೊಬೈಲ್ ನಂಬರ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ವೆರಿಫೈ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ನೀವು ಮೊಬೈಲ್ ನಂಬರ್ಗೆ ಇಲ್ಲಿ OTP ಅನ್ನೋದು ಬರುತ್ತೆ. OTP ಅನ್ನು ಎಂಟರ್ ಮಾಡ್ಕೊಂಡು ಸಬ್ಮಿಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಗೈಸ್ ಇಲ್ಲಿ ವಾಟ್ಸ್ ಯುವರ್ ಇಮೇಲ್ ಅಂತ ಕೇಳ್ತದೆ. ಅಂದ್ರೆ ಇಮೇಲ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಕಂಟಿನ್ಯೂ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ವಿತ್ ಇಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಇಮೇಲ್ ಅಡ್ರೆಸ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡು ವೆರಿಫೈ ಇಮೇಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಗೈಸ್ ನಿಮ್ಮ ಇಮೇಲ್ ಅಡ್ರೆಸ್ಗೆ ಇಲ್ಲಿ OTP ಅನ್ನೋದು ಬಂದಿರುತ್ತೆ 6 ಡಿಜಿಟ್. ಆ ಒಂದು OTP ನ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್ ಅದಾದ ನಂತರ ನಿಮ್ಮ ಒಂದು ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಕೇಳುತ್ತೆ. ಸೊ ಪಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಹಾಕ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಸೆಟಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಸೊ ಅದಾದ ನಂತರ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಫ್ ಡಿ ಅನ್ನ ಬುಕ್ ಮಾಡಿದ್ರೆ ನಿಮಗೆ ಅಮೆಝಾನ್ ವೌಚರ್ ಸಿಗುತ್ತೆ 200 ರೂಪಾಯಿ ವರ್ತು. ಅಂಡ್ ಅದನ್ನ ನೀವು ಇನ್ಸ್ಟಂಟ್ ಆಗಿ ಅಮೆಝಾನ್ ಅಲ್ಲಿ ಆಡ್ ಮಾಡ್ಕೊಂಡು ನಂತರ ನೀವು ಇಲ್ಲಿ ಶಾಪಿಂಗ್ ಕೂಡ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಯಾರು ಕೂಡ ಈ ಒಂದು ಆಫರ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಗೈಸ್, ಯಾಕೆಂತಂದ್ರೆ ಇವಾಗ ಮತ್ತೆ ಈ ಒಂದು ಆಫರ್ ಸಿಗಲ್ಲ ಅದು ಸಲಗೇನೆ. ಓಕೆ, 200 ರೂಪಾಯಿ ಫ್ರೀ ಆಗಿ ಸಿಗುತ್ತೆ ನಿಮಗೆ. ಸೊ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿಯಾಗಿ ನಿಮಗೆ ಆಪ್ಷನ್ ಅನ್ನೋದು ಬರುತ್ತೆ. ಇಲ್ಲಿ ಈ ರೀತಿಯಾಗಿ ನೀವು ಬರ್ತೀರಾ, ಪೇಜ್ ಮೇಲೆ ಇಂಟರ್ಫೇಸ್ ಬರುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಹಲವಾರು ಬ್ಯಾಂಕ್ಸ್ ಗಳು ಆಲ್ರೆಡಿ ಲಿಸ್ಟೆಡ್ ಇದಾವೆ. ನಾರ್ತ್ ಈಸ್ಟ್ SF ಬ್ಯಾಂಕ್ ಅಂತ ಇದೆ. ನಂತರ ಇಲ್ಲಿ ಸೂರ್ಯೋದಯ SF ಬ್ಯಾಂಕ್ ಇದೆ. ನಂತರ ಇದೇ ರೀತಿಯಾಗಿ ಇಂಡಸ್ಇಂಡ್ ಬ್ಯಾಂಕ್ ಇದೆ. ಅದೇ ರೀತಿಯಾಗಿ ಉತ್ಕರ್ಷ್ SF ಬ್ಯಾಂಕ್ ಇದೆ. ನಂತರ ಶಿವಲಿಕ್ SF ಬ್ಯಾಂಕ್ ಇದೆ. ಸೊ ಹೀಗೆ ಹಲವಾರು ಬ್ಯಾಂಕ್ಸ್ಗಳು ಮತ್ತೆ NBFCs ಗಳು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಇವಾಗ ನೀವು ಈ ಒಂದು ಬ್ಯಾಂಕ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಅನ್ನ ಮಾಡ್ಕೊತೀರಾ ಅಥವಾ ಇಲ್ಲಿ ಎಫ್ ಡಿ ಅನ್ನ ಮಾಡ್ಕೊತೀರಾ ಅಂತಂದ್ರೆ ನೀವು ಇಲ್ಲಿ ಅಪ್ ಟು 9.10% ವರೆಗೂ ಇಲ್ಲಿ ನೀವು ಬಡ್ಡಿಯನ್ನು ತಗೋಬಹುದು. ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ನಾರ್ತ್ ಈಸ್ಟ್ SF ಬ್ಯಾಂಕ್ ಏನಿದೆ ಇಲ್ಲಿ ನಿಮಗೆ ಆನ್ಯುವಲಿ ರಿಟರ್ನ್ಸ್ ನೋಡ್ತಾ ಇರ್ಬೋದು 9.50% ಇಲ್ಲಿ ನಿಮಗೆ ಇಂಟ್ರೆಸ್ಟ್ ಅನ್ನ ಸಿಗ್ತಾ ಇದೆ ನಿಮ್ಮೊಂದು ಎಫ್ ಡಿ ಮೇಲೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಚೆಕ್ ಆಲ್ ಟೆನ್ಯೂಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಉತ್ಕರ್ಷಲ್ಲಿ ನೀವು ಮಾಡ್ಕೊತೀರಾ, ಉತ್ಕರ್ಷಲ್ಲಿ ಮಾಡ್ಕೋಬಹುದು ಅಥವಾ ನೀವು ಯಾವ ಒಂದು ಸೆಲೆಕ್ಟ್ ಮಾಡ್ತೀರಾ ನೋಡಿ. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ನಾರ್ತ್ ಈಸ್ಟ್ SF ಬ್ಯಾಂಕ್ ಅಂತ ಇದೆ. ಸೀನಿಯರ್ ಸಿಟಿಸನ್ಸ್ಗೆ ಇಲ್ಲಿ 3 ವರ್ಷದವರೆಗೆ ನೀವೇನಾದ್ರೂ ಇಲ್ಲಿ ಅಮೌಂಟ್ ಅನ್ನ ಎಫ್ ಡಿ ಇಡ್ತೀರಾ ಅಂತಂದ್ರೆ 9.50% ವರೆಗೆ ಸಿಗ್ತಾ ಇದೆ. ಅಂಡ್ ಇಲ್ಲಿ 3 ವರ್ಷದವರೆಗೆ ಇದು ರೆಗ್ಯುಲರ್ ಇರುತ್ತೆ. ಅಂಡ್ ಇದರಲ್ಲಿ 9% ಇಲ್ಲಿ ಸಿಗ್ತಾ ಇದೆ. ಅಂದ್ರೆ ನೀವು ಸೀನಿಯರ್ ಸಿಟಿಸನ್ ಆಗಿದ್ರೆ ಇಷ್ಟು ಸಿಗುತ್ತೆ, ಅಥವಾ ನೀವು ಇಲ್ಲಿ ರೆಗ್ಯುಲರ್ ಆಗಿದ್ರೆ ಇಲ್ಲಿ 9% ವರೆಗೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಇಂಟ್ರೆಸ್ಟ್ ಕೂಡ ನೀವು ನೋಡ್ತಾ ಇರಬಹುದು. ಅಂದರೆ ಇಲ್ಲಿ 6 ಮಂತ್ಸ್ ವರೆಗೆ ಇಡ್ತೀರಾ ಅಂತಂದರೆ 7 ಇಂದ 7.50% ಸಿಗುತ್ತೆ. 1 ಇಯರ್ 5 ಮಂತ್ಸ್ ಇಡ್ತೀರಾ ಅಂತಂದರೆ
8.75% 9.25% ಸಿಗುತ್ತೆ. ಅಂದರೆ ಇದು ರೆಗ್ಯುಲರ್ಗೆ ಇದು ಸೀನಿಯರ್ ಸಿಟಿಸನ್ಗೆ ಇದು ಓಕೆನಾ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ರೆಗ್ಯುಲರ್ಗೆ ಇಷ್ಟಿಷ್ಟು ಸಿಗುತ್ತೆ ಆ್ಯಂಡ್ ಸೀನಿಯರ್ ಸಿಟಿಸನ್ಗೆ ಇಷ್ಟಿಷ್ಟು ಸಿಗುತ್ತೆ. ಓಕೆ, ಸೊ ಇಲ್ಲಿ ಸ್ಟಾರ್ಟ್ ಇನ್ವೆಸ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಮೊದಲಾಗಿ ಇಲ್ಲಿ ಅಲೋ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ನಿಮ್ಮದು ಫೋನ್ ಕಾಲ್ಸ್ ಅದನ್ನೆಲ್ಲ ಅಲೋ ಮಾಡ್ಕೊಳ್ಳಿ, ಏನೇನೆಲ್ಲ ಪರ್ಮಿಷನ್ಸ್ನ ಹೇಳುತ್ತೋ ಅಲೋ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಪ್ಲೀಸ್ ವೇಟ್ ಅಂತ ಬರುತ್ತೆ, ಸೆಂಡಿಂಗ್ SMS, ಓಕೆನಾ. ಸೊ ಇವಾಗ SMS ಅನ್ನೋದು ಬರುತ್ತೆ ಮೊಬೈಲ್ ನಂಬರ್ಗೆ, ಅದನ್ನು ಇಲ್ಲಿ ವೆರಿಫೈ ಮಾಡ್ಕೊತಾರೆ. ವೆರಿಫೈ ಆದ ತಕ್ಷಣ ಆಲ್ ಡನ್ ಅಂತ ಬರುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ ನೌ ಅಂತ ಇರುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲಾಗಿ ಇಲ್ಲಿ ಅಮೌಂಟನ್ನು ಎಂಟರ್ ಮಾಡ್ಕೋಬೇಕು. ಮಿನಿಮಮ್ 10,000 ರೂಪಾಯಿ ನೀವು ಮಾಡ್ಕೊಳ್ಳಿ ಗೈಸ್, ಯಾಕೆಂತಂದರೆ 10,000 ನೀವು ಮಾಡ್ಕೊಂಡ್ರೆ ನಿಮಗೆ ಹೆಚ್ಚು ರಿಟರ್ನ್ಸ್ ಅನ್ನೋದು ಸಿಗ್ತಾ ಬರುತ್ತೆ, ಓಕೆನಾ. ಸೊ ಇಲ್ಲಿ 95,000 ನೀವು ಮಾಡ್ತೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ 95,000 ನೀವು ಮಾಡ್ತೀರಾ ಅಂತಂದರೆ 3 ವರ್ಷಕ್ಕೆ 9% ಸಿಗುತ್ತೆ, ಓಕೆನಾ. ಸೊ ಇಲ್ಲಿ 1,24,000 ಮೆಚುರಿಟಿ ಅಮೌಂಟು. ಟೋಟಲ್ ನೀವು ಎಷ್ಟು ಗೇನ್ ಮಾಡಿರ್ತೀರಾ ಅಂತಂದರೆ 29,000 ರೂಪಾಯಿ ನಿಮಗೆ ಇಲ್ಲಿ ರಿಟರ್ನ್ಸ್ ಅನ್ನೋದು ಬಂದಿರುತ್ತೆ. ಆ್ಯನ್ಯುವಲ್ ಈಲ್ಡ್ ನೋಡ್ತಾ ಇರ್ಬೋದು 10.2% per annumವರೆಗೂ ಇಲ್ಲಿ ನಿಮಗೆ ಆವ್ರೇಜ್ ಆ್ಯನ್ಯುವಲ್ ಈಲ್ಡ್ ಅನ್ನೋದು ಸಿಗ್ತಾ ಇದೆ, ಅಥವಾ ಇಲ್ಲಿ ರಿಟರ್ನ್ಸ್ ಅನ್ನೋದು ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ಇಂಟ್ರೆಸ್ಟ್ ಕೂಡ ಅದನ್ನು ಅನ್ಬೋದು. ಆ್ಯಂಡ್ ಇಲ್ಲಿ ಮೆಚುರಿಟಿ ನೋಡ್ತಾ ಇರ್ಬೋದು, ರೀಇನ್ವೆಸ್ಟ್ ಕೂಡ ನೀವು ಮಾಡ್ಕೋಬೋದು ಅಥವಾ ರೀಫಂಡ್ ನೀವು ತಗೋಬಿಡ್ಬೋದು. ಓಕೆ, ಸೊ ಈ ರೀತಿಯಾಗಿ ನೀವು ಮೋಸ್ಟ್ ಪಾಪ್ಯುಲರ್ ಅಂದರೆ 75,000 ಇದೆ. 75,000 ನೀವು ಇನ್ವೆಸ್ಟ್ ಮಾಡ್ತೀರಾ ಅಥವಾ ನೀವು FD ಕ್ರಿಯೇಟ್ ಮಾಡ್ತೀರಾ ಅಂತಂದರೆ 3 ವರ್ಷಕ್ಕೆ 97,953 ರೂಪಾಯಿ ಮೆಚುರಿಟಿ ಅಮೌಂಟು. ಆ್ಯಂಡ್ ಟೋಟಲ್ ಗೇನ್ ಆಗೋದು ನಿಮಗೆ 22,953 ರೂಪಾಯಿ. ಟೋಟಲ್ ಆ್ಯನ್ಯುವಲ್ ಈಲ್ಡ್ ನೋಡ್ತಾ ಇರ್ಬೋದು, ಆವ್ರೇಜ್ ಇದು, ಆ್ಯಂಡ್ 10.2% per annum ಇದೆ. ಸೊ ಇದು ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಸೊ ಇದಲ್ಲದೆ ಬೇರೆ ಬೇರೆ ಬ್ಯಾಂಕ್ಸ್ ಇದಾವ, ನೋಡೋಣ ಬನ್ನಿ. ಸೊ ಗೈಸ್, ನಾವಿಲ್ಲಿ ನಾರ್ತ್ ಈಸ್ಟ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ದು ನೋಡಿದ್ವಲ್ವಾ. ಸೊ ಇಲ್ಲಿ ಅಪ್ ಟು 9.50% ವರೆಗೆ per annum ಸಿಗುತ್ತೆ. ಇಲ್ಲಿ ಅಪ್ ಟು 9% ಸಿಗುತ್ತೆ. ಲೈಕ್ ಇಲ್ಲಿ ರೆಗ್ಯುಲರ್ ನೀವಿದ್ರೆ, ಸೀನಿಯರ್ ಸಿಟಿಜನ್ ಆಗಿದ್ರೆ 9.50% ಸಿಗುತ್ತೆ. ಓಕೆ, ಸೊ ನೀವು ರೆಗ್ಯುಲರ್ ಆಗಿದ್ರೆ 3 ವರ್ಷಕ್ಕೆ ಇಲ್ಲಿ 9% ರಿಟರ್ನ್ ಸಿಗುತ್ತೆ. ಅದೇ ನೀವು ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ನೋ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸ್ಟಾರ್ಟ್ SIP ಮಾಡ್ಕೋಬೋದು, SIP ಕೂಡ ಮಾಡ್ಕೋಬೋದು, ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಈ ಒಂದು ಬ್ಯಾಂಕಲ್ಲಿ ಕೂಡ ಮಾಡ್ಕೋಬೋದು. ಸೊ ಇಲ್ಲಿ ಸೀನಿಯರ್ ಸಿಟಿಸನ್ಗೆ 9.10% ವರೆಗೆ ಇಲ್ಲಿ ರಿಟರ್ನ್ ಸಿಗುತ್ತೆ. ನಂತರ ಇಲ್ಲಿ ರೆಗ್ಯುಲರ್ ನೀವಿದ್ರೆ ಮೋಸ್ಟ್ ಪಾಪ್ಯುಲರ್ ಇದು ಕೂಡ 8.60% ವರೆಗೆ ಇಲ್ಲಿ ರಿಟರ್ನ್ಸ್ ಅನ್ನೋದು ಸಿಗ್ತಾ ಇದೆ. ಸೊ ಇಲ್ಲಿ ಇನ್ವೆಸ್ಟ್ ಒನ್ ಟೈಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕನೆಕ್ಟ್ ಮಾಡುತ್ತೆ. ನಂತರ ನೀವು ಇಲ್ಲಿಂದನೇ ಇನ್ವೆಸ್ಟ್ಮೆಂಟನ್ನು ಮಾಡ್ಕೋಬೋದು. ಇನ್ವೆಸ್ಟ್ ನೌ ಮೇಲೆ ಕ್ಲಿಕ್ ಮಾಡಿ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅಮೌಂಟನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ 50,000 ಅಂದರೆ 50,000 ನೀವು ಮಾಡಿಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಗಿವ್ ಅ ಮೂಮೆಂಟ್ ಅಂತ ಬರುತ್ತೆ. ಮೊದಲಾಗಿ ಪ್ಯಾನ್ ಕಾರ್ಡ್ ನಂಬರ್ನ ನೀವು ಇಲ್ಲಿ ಎಂಟರನ್ನು ಮಾಡ್ಕೊಳ್ಳಿ ಗೈಸ್. ನಂತರ ಇಲ್ಲಿ ಪ್ಯಾನ್ ಕಾರ್ಡನ್ನು ಎಂಟರ್ ಮಾಡಿದ ತಕ್ಷಣ ಅದು ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂ ಮಾಡಿದ ತಕ್ಷಣ ಇವಾಗ ಆಧಾರ್ ವೆರಿಫೈ ಮಾಡ್ಕೊಳಕ್ಕೆ ಕೇಳ್ತಾ ಇದೆ. ವೆರಿಫೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಆಧಾರ್ ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ವೆರಿಫೈನ ಮಾಡ್ಕೋಬೋದು ಗೈಸ್. ಓಕೆ, ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಆಧಾರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇದನ್ನು ಟಿಕ್ ಮಾಡಿಕೊಂಡು ಪರ್ಫಾರ್ಮ್ KYC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ನಂಬರ್ಗೆ ಇಲ್ಲಿ OTP ಬರುತ್ತೆ. OTP ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ನೀವು ಇಲ್ಲಿ ಪೇಮೆಂಟನ್ನು ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಇದನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಆಧಾರ್ ಅನ್ನು ವೆರಿಫೈ ಮಾಡಿದಾದ್ಮೇಲೆ ಸೊ ಈ ರೀತಿಯಾಗಿ ಬರುತ್ತೆ. ಇವಾಗ ನಿಮ್ಮ ಒಂದು ಕರೆಂಟ್ ಅಡ್ರೆಸ್ಸನ್ನು ಚೂಸ್ ಮಾಡಲಿಕ್ಕೆ ಕೇಳುತ್ತೆ. ಅಡ್ರೆಸ್ಸನ್ನು ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಆಲ್ರೆಡಿ ಅದು ತೊಗೊಂಡಿದ್ರೆ ಅಷ್ಟೇ ಡಿಫಾಲ್ಟಾಗಿ ಅದೇ ಇದ್ದರೆ ಅಡ್ರೆಸ್ಸು ಅದೇ ಬಿಟ್ಬಿಟ್ಟು ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ನಂತರ ಇವಾಗ ಫಾದರ್ ನೇಮ್ ಕೇಳುತ್ತೆ. ಫಾದರ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಮದರ್ ನೇಮ್ ಕೇಳುತ್ತೆ. ಮದರ್ ನೇಮನ್ನು ಹಾಕಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಪರ್ಸನಲ್ ಡೀಟೇಲ್ಸ್ ಆಯಿತು, ಓಕೆನಾ. ಅದಾದ ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ. ಆಲ್ರೆಡಿ ಅದು ಇಮೇಲ್ ಅಡ್ರೆಸ್ ತೊಗೊಂಡಿರುತ್ತೆ, ಅಷ್ಟೇ ಬಿಟ್ಬಿಡಿ. ಇವಾಗ ಇನ್ಕಮ್ ಕೇಳುತ್ತೆ. ಇನ್ಕಮ್ ಎಷ್ಟಿದೆ ನೋಡಿ ಅಷ್ಟನ್ನು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಇನ್ಕಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಷ್ಟಿದೆ, 1 ಲಕ್ಷಕ್ಕಿಂತ ಕಡಿಮೆ ಇದೆನಾ, 1 ರಿಂದ 5 ಲಕ್ಷ ಇದೆನಾ, 5 ರಿಂದ 15 ಲಕ್ಷ ಇದೆನಾ, 15 ರಿಂದ 50 ಲಕ್ಷ ಇದೆನಾ, ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳುತ್ತೆ. ನೀವು ಸ್ಯಾಲರಿಡ್ ಇದ್ದರೆ ಸ್ಯಾಲರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್, ಅದರ್ಸ್ ಇದ್ದರೆ ಅದರ್ಸ್ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾಮಿನಿನ ನೀವು ಎಂಟರ್ ಮಾಡ್ಕೋಬೇಕು ಡೀಟೇಲ್ಸನ್ನು. ಸೊ ಇಲ್ಲಿ ನಾಮಿನಿ ನೇಮ್ ಮತ್ತು ನಿಮ್ಮದು ನಾಮಿನಿ ಯಾರು ಇಡಬೇಕು ಅಂದ್ಕೊಂಡಿದ್ರೆ, ಮದರ, ಹಸ್ಬೆಂಡ್ ಅಥವಾ ಫಾದರ್ ಅಥವಾ ಗಾರ್ಡಿಯನ್ನ, ವೈಫಾ ನೋಡಿ ಗೈಸ್, ಸಣ್ಣ ಅಥವಾ ಡಾಟರ, ಅದರ್ಸ ಯಾವುದಿದೆ ನೋಡಿ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಿ, ನಾಮಿನಿದು ನಾಮಿನಿ ನೇಮ್ ಹಾಕಿ, ನಂತರ ಆ್ಯಡ್ ನಾಮಿನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಥವಾ ಬೇಡ ಅಂತ ಸದ್ಯಕ್ಕೆ ಸೊ ಸ್ಕಿಪ್ ಫಾರ್ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಅದು ಸ್ಕಿಪ್ ಆಗುತ್ತೆ. ನಂತರ ಆಮೇಲೆ ನೀವು ಆ್ಯಡ್ ಮಾಡ್ಕೊಳ್ಳೇಬೇಕು, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ನಂತರ ಇಲ್ಲಿ ನೋಡ್ಕೊಳ್ಳಿ ಎಲ್ಲ ಕರೆಕ್ಟ್ ಇದೆನಾ. 50,000 ನೀವು ಮಾಡ್ತಾ ಇದ್ದೀರಾ. ನೀವು ಮೆಚುರಿಟಿ ಅಮೌಂಟು 59,303 ರೂಪಾಯಿ. ಆ್ಯಂಡ್ ಟೋಟಲ್ ಗೇನ್ ಆಗಿರೋದು 9,303 ರೂಪಾಯಿ ಆಗುತ್ತೆ. ಓಕೆ, ಅಂದರೆ ನಿಮಗೆ ಟೋಟಲ್ ರಿಟರ್ನ್ಸ್ ಬಂದಿರೋದು ಅಥವಾ ನಿಮಗೆ ಇಂಟ್ರೆಸ್ಟ್ ಬಂದಿರೋದು 9,303 ರೂಪಾಯಿ ನಿಮಗೆ ಬರುತ್ತೆ.
ಓಕೆ, ಈ ಒಂದು FD ಮೇಲೆ. ಆ್ಯಂಡ್ ಇಲ್ಲಿ 2 ವರ್ಷ 2 ದಿನ ಟೋಟಲ್ ಇಲ್ಲಿ ಟೆನ್ಯೂರು. ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿಂದಾನೆ. ಓಕೆ, ನಿಮಗೆ ಎಷ್ಟು ಬೇಕು, ಇವಾಗ 7 ದಿನ ಕೂಡ ಇರ್ಬೋದು ಗೈಸ್. ನೀವು 7 ದಿನ ಜಸ್ಟ್ ಇಡ್ತೀರಾ ಅಂದರೆ 7 ದಿನಕ್ಕೆ 4% ಸಿಕ್ಬಿಡುತ್ತೆ. ನಂತರ ಇಲ್ಲಿ 6 ತಿಂಗಳು 1 ದಿನಕ್ಕೆ ಇಡ್ತೀರಾ ಅಂತಂದರೆ 7.25% ಸಿಗುತ್ತೆ. ಅದೇ ನೀವು 1 ವರ್ಷಕ್ಕೆ ಇಡ್ತೀರಾ ಅಂತಂದರೆ 8.05% ಸಿಗುತ್ತೆ. ಅದೇ ನೀವು 1 ವರ್ಷ 1 ದಿನಕ್ಕೆ ಇಡ್ತೀರಾ ಅಂತಂದರೆ 8.25% ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು, 1 ವರ್ಷ 4 ತಿಂಗಳು, 1 ವರ್ಷ 9 ತಿಂಗಳು, 2 ವರ್ಷ 2 ದಿನ ಆ್ಯಂಡ್ 2 ವರ್ಷ 3 ತಿಂಗಳಿಗೆ ಇಟ್ಟರೆ 8.6% ಸಿಗುತ್ತೆ. ನಂತರ 3 ವರ್ಷಕ್ಕೆ ಇಟ್ಟರೆ 8.6%, ನಂತರ 5 ವರ್ಷಕ್ಕೆ ಇಟ್ಟರೆ 8.25% ಸಿಗುತ್ತೆ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಇಲ್ಲಿ ಇಟ್ಕೊಬೋದು. ಇವಾಗ ನಾನು ಹೇಳೋದು ಏನಂತಂದರೆ, ನೀವು ಮಿನಿಮಮ್ 10,000 ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ 6 ತಿಂಗಳಿಂದ 1 ವರ್ಷದವರೆಗೆ ನೀವು ಇಟ್ಕೊಳ್ಳಿ ಗೈಸ್. ನಿಮಗೆ ನೆಕ್ಸ್ಟು 1 ವರ್ಷವರೆಗೂ ನಿಮಗೆ ಅಮೌಂಟ್ ರಿಕ್ವೈರ್ಡ್ ಇಲ್ಲ ಅಂತಂತಂದರೆ, ನೀವು ಅಮೌಂಟನ್ನು ಗ್ರೋ ಮಾಡಬೇಕು ಅಂತಂದರೆ 1 ವರ್ಷ ನೀವು ಇಟ್ಕೊಳ್ಳಿ. ಓಕೆ, ಇಟ್ಕೊಂಡ್ಬಿಟ್ಟು ಇಲ್ಲಿ ಈ ರೀತಿಯಾಗಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ ನೋಡಿ. 1 ವರ್ಷಕ್ಕೆ ಎಷ್ಟಕ್ಕೆ ಬರುತ್ತೆ? 54,000 ಬರುತ್ತೆ ಗೈಸ್. 54,148 ರೂಪಾಯಿ ಬರುತ್ತೆ. ಓಕೆ, 50,000ಕ್ಕೆ 4,148 ರೂಪಾಯಿ ನಮಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ ಅಥವಾ ಇಲ್ಲಿ ಗೇನ್ಸ್ ಆಗುತ್ತೆ ನಮಗೆ. ಓಕೆ, ಸೊ ಇಲ್ಲಿ 8.3% per annum ಆವ್ರೇಜ್ ಆ್ಯನ್ಯುವಲ್ ಈಲ್ಡು ಆ್ಯಂಡ್ ಇಂಟ್ರೆಸ್ಟ್ ರೇಟು ನೋಡ್ತಾ ಇರ್ಬೋದು. ಓಕೆ, ಸೊ ಇಲ್ಲಿ ಮೆಚುರಿಟಿ ಇದನ್ನು ರೀಇನ್ವೆಸ್ಟ್ ಮಾಡಬೇಕು ಅಥವಾ ರೀಫಂಡ್ ಮಾಡಬೇಕು. ರೀಫಂಡ್ ಮೇಲೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ರೀಇನ್ವೆಸ್ಟ್ ಸೆಲೆಕ್ಟೆಡ್ ಇದ್ದರೆ ಮತ್ತೆ ಅದು ರೀಇನ್ವೆಸ್ಟ್ ಆಗಿಬಿಡುತ್ತೆ. ಸೊ ರೀಫಂಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ರೀಇನ್ವೆಸ್ಟ್ ಅಲ್ಲ, ರೀಫಂಡ್. ಓಕೆ, ಸೊ ರೀಇನ್ವೆಸ್ಟ್ ಅಂದರೆ ಮತ್ತೆ ಅದು ಇನ್ವೆಸ್ಟ್ ಆಗಿಬಿಡುತ್ತೆ. ಅದಕ್ಕೆ ರೀಫಂಡ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ರೀಫಂಡ್. ಓಕೆ, ಆಕ್ಷನ್ ಆನ್ ಮೆಚುರಿಟಿ ರೀಫಂಡ್. ನಂತರ ಇವರ ಎಕ್ಸಿಸ್ಟಿಂಗ್ ಡೀಟೇಲ್ಸ್ ಎಲ್ಲ ಡೀಟೇಲ್ಸನ್ನು ಹಾಕ್ಕೊಳ್ಳಿ. ಬ್ಯಾಂಕನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ವಿಡ್ರಾಲ್ ಬ್ಯಾಂಕ್ ಯಾವುದಿದೆ ನೋಡ್ಕೊಳ್ಳಿ, ನೀವು ಆ್ಯಡ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಒಂದು ಬ್ಯಾಂಕನ್ನು ಸೆಟಪ್ ವಿಡ್ರಾಲ್ ಬ್ಯಾಂಕ್ ಅಂತ ಇರುತ್ತೆ ನೋಡಿ. ನಿಮ್ದು ಯಾವುದು ಬ್ಯಾಂಕ್ ಇದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಅದೇ ತೊಗೊಂಡ್ಬಿಡುತ್ತೆ, ಫೆಚ್ ಮಾಡುತ್ತೆ. ಓಕೆ, ಫೆಚಿಂಗ್ ಡೀಟೇಲ್ಸ್ ಅಂತ ಬರುತ್ತೆ. ನಿಮ್ದು ಯಾವ್ದು ಬ್ಯಾಂಕ್ ಇದೆನೋ ಅದಕ್ಕೆ OTP ಹೋಗುತ್ತೆ. OTP ಹೋಗ್ಬಿಟ್ಟು ಸೊ ಅದೇ ಇಲ್ಲಿ ತೊಗೊಳುತ್ತೆ ಗೈಸ್. ಓಕೆ, ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಸೊ ಸೆಲೆಕ್ಟ್ ವಿಡ್ರಾಲ್ ಬ್ಯಾಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇವಾಗ ಓಕೆ, ನಂದು ಆಲ್ರೆಡಿ ಬ್ಯಾಂಕ್ ಆ್ಯಡ್ ಆಯಿತು. ಓಕೆ, ಸೊ ಇಲ್ಲಿ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಪೇಮೆಂಟ್ ಮಾಡಬೇಕು. ಸೊ ಪೇಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ, ಇಲ್ಲಿ ಫೋನ್ಪೇ, ಗೂಗಲ್ ಪೇ, Paytm ಹೀಗೆ ಅದರ UPI ಅಂತಲೂ ಕೂಡ ಮಾಡ್ಕೋಬೋದು. ಕ್ರೆಡ್ ಆ್ಯಪ್ ಇದೆ, Amazon Pay UPI ಇದೆ, ನಂತರ ಫ್ರೀ ಚಾರ್ಜ್ ಇದೆ, ಏರ್ಟೆಲ್ ಇದೆ, ಮೊಬಿಕ್ವಿಕ್ ಇದೆ, ಜೂಪಿಟರ್ ಯಾವುದಿದೆ ನೋಡಿ. ಯಾವ ಒಂದು ಆ್ಯಪ್ನ ನೀವು ಯೂಸ್ ಮಾಡ್ತಿರ್ತಾರೋ ಆ ಒಂದು ಆ್ಯಪಿಂದ ನೀವು ಮಾಡ್ಕೋಬೋದು. ಓಕೆ, UPI ಇಂದ ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಹಲವಾರು ಜನ ಫೋನ್ಪೇ ಮತ್ತು ಗೂಗಲ್ ಪೇ ಯೂಸ್ ಮಾಡ್ತಿರ್ತಾರಲ್ವಾ, ಸೊ ಇದರಿಂದನೇ ನೀವು ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಈ ರೀತಿಯಾಗಿ ಆಪ್ಷನ್ಸು ನಿಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಇದರಿಂದನೇ ನೀವು ಇಲ್ಲಿ ಮಾಡ್ಕೊಳ್ಳಿ. ಪೇಮೆಂಟನ್ನು ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟು ರಿಫಂಡ್ ಆಗುತ್ತೆ ಮೆಚುರಿಟಿ ಆದಮೇಲೆ. ಓಕೆ, 8.05% ಹೈ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ಈ ಒಂದು FD ಅನ್ನೋದು ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು FDನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ಪೇನಲ್ಲಿ ರಿಕ್ವೆಸ್ಟ್ ಹೋಗುತ್ತೆ. ಫೋನ್ಪೇಯಿಂದ ನೀವು ಪೇಮೆಂಟನ್ನು ಮಾಡಿಕೊಂಡ್ರೆ ಇಲ್ಲಿ FD ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು FDಯನ್ನು ಕ್ರಿಯೇಟ್ ಮಾಡ್ಕೋಬಹುದು ಸ್ಟೇಬಲ್ ಮನಿ ಆ್ಯಪಲ್ಲಿ. ನಿಮಗೆ ಅರ್ಥ ಆಯಿತು ಅನ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿ ನಿಮಗೆ ಸ್ಟೇಬಲ್ ಮನಿ ಆ್ಯಪಲ್ಲಿ ನೀವು ಯಾವ ರೀತಿಯಾಗಿ FD ಕ್ರಿಯೇಟ್ ಮಾಡ್ಕೋಬೇಕು ನಿಮಗೆ ತಿಳಿಸ್ಕೊಟ್ಟಿದ್ದೇನಲ್ವಾ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇನ್ನೂ ಇತ್ತು ಅಂತಂದರೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಏನಾದರೂ ವಿಡಿಯೋ ಬೇಕು ಅಂತಂದರೆ ಸ್ಟೇಬಲ್ ಮನಿ ಮೇಲೆ ನನಗೆ ತಿಳಿಸ್ಕೊಡಿ, ನನಗೆ ಹೇಳ್ತೀನಿ ಗೈಸ್ ಯಾವ ರೀತಿಯಾಗಿ FD ಕ್ರಿಯೇಟ್ ಮಾಡಬೇಕು ಏನೋ ಅಂತ ಹೇಳ್ಬಿಟ್ಟು. ಓಕೆ, ಸೊ ನಿಮ್ಗಂತೂ ಇವಾಗ ಲಾಸ್ಟ್ ಪ್ರೋಸೆಸ್ವರೆಗೂ ತೋರಿಸ್ಕೊಟ್ಟಿದ್ದೀನಿ. ಆ್ಯಂಡ್ FD ಮಾತ್ರ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಬೇಕಿತ್ತು ಅಂತಂದರೆ ನಾನು FD ಕ್ರಿಯೇಟ್ ಮಾಡ್ಕೊಳಲ್ಲ, ಯಾಕೆಂದರೆ ನಾನು ಸ್ಟಾಕ್ಸಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ನಿಮಗೆ ನಿಮ್ಮ ಒಂದು ಅಮೌಂಟ್ ಸೇಫ್ ಇರಬೇಕು ಅಂತಂದರೆ ಸ್ಟೇಬಲ್ ಮನಿನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಕೋಬೋದು ಅಥವಾ ನೀವು FDನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಈ ರೀತಿಯಾಗಿ ಸ್ಟೇಬಲ್ ಮನಿನಲ್ಲಿ ನೀವು ಇಲ್ಲಿ FDನ ಕ್ರಿಯೇಟ್ ಮಾಡ್ಕೋಬೋದು ಗೈಸ್. ಓಕೆ, ಸೊ ಒಳ್ಳೆ ಇಂಟ್ರೆಸ್ಟ್ ಜೊತೆಗೆ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆ ಗೈಸ್, ಇನ್ನೊಂದೇನು ಅಂತಂದರೆ ನೀವು ಇಲ್ಲಿ ಬ್ಯಾಂಕಲ್ಲಿ ನೀವು FD ಮಾಡ್ತಿರ್ತೀರಲ್ವಾ, ಸೊ ಬ್ಯಾಂಕಲ್ಲಿ ಮಾಡೋ ಬದಲು ಇಲ್ಲಿಂದನೇ ಡೈರೆಕ್ಟಾಗಿ ನೀವು ಮಾಡ್ಕೋಬೋದು. ಇಲ್ಲಿ ಡಿಸ್ಕವರ್ ಮೇಲೆ ಬನ್ನಿ. ಡಿಸ್ಕವರ್ ಮೇಲೆ ಬಂದ ತಕ್ಷಣ ಇಲ್ಲಿ SBI ಆಗಿರ್ಬೋದು, ಹೀಗೆ ಹಲವಾರು ಬ್ಯಾಂಕ್ಸ್ಗಳು ಕೂಡ ಇಲ್ಲಿ ಲಿಸ್ಟೆಡ್ ಇದ್ದಾವೆ. ನೋಡ್ತಾ ಇರ್ಬೋದು SBI ಇದೆ. ಸೊ SBIನಲ್ಲಿ ನೀವು ಮಾಡ್ತೀರಾ ಅಂತಂದರೆ ಸೀನಿಯರ್ ಸಿಟಿಸನಲ್ಲಿ ಇಲ್ಲಿ 7.50% ವರೆಗೂ ಇದೆ. ನಂತರ ಇಲ್ಲಿ 2 ವರ್ಷಕ್ಕೆ ರೆಗ್ಯುಲರ್ ಯಾರು ಇರ್ತಾರೆ ಅವರಿಗೆ ಇಲ್ಲಿ 7% ವರೆಗೆ ಸಿಗ್ತಾ ಇದೆ. ಸೊ ಸೀನಿಯರ್ ಸಿಟಿಸನ್ಗೆ ಸ್ವಲ್ಪ ಜಾಸ್ತಿ ಅಂತಾನೆ ಹೇಳ್ಬೋದು ಇಲ್ಲಿ ಸಿಗೋದು. ಸೊ ಮಿನಿಮಮ್ ಇನ್ವೆಸ್ಟ್ಮೆಂಟು 1,000 ರೂಪಾಯಿ. ಓಕೆ, ಸೊ 1,000 ರೂಪಾಯಿ ಅಂತಲೇ ನೀವು ಮಾಡ್ಕೋಬೋದು. ಸದ್ಯಕ್ಕೆ ನೋಟಿಫೈ ಮಾಡೋಕ್ಕೆ ಬರ್ತಾ ಇದೆ. ನೆಕ್ಸ್ಟ್ ಇದು ಲಿಸ್ಟ್ ಆಗುತ್ತೆ ಗೈಸ್. SBI ಲಿಸ್ಟ್ ಆದಮೇಲೆ ಇಂತಾನೆ ಕೂಡ ನೀವು ಇಲ್ಲಿಂದ ಮಾಡ್ಕೋಬೋದು. ಸೊ ಬೆಸ್ಟ್ ಅಂತ ಹೇಳ್ಬೋದು, ಬ್ಯಾಂಕ್ಗೆ ಅಲ್ದಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಕೂಡ ಇದೆ. ಸೊ ಆಲ್ರೆಡಿ ಇದು ತೊಗೊತಾ ಇದೆ ಇನ್ವೆಸ್ಟ್ಮೆಂಟನ್ನು. ಸೊ ಬೆಸ್ಟ್ ಅಂತಲೇ ಹೇಳ್ಬೋದು. ಅದಲ್ಲದೆ ಇಲ್ಲಿ HDFC ಕೂಡ ಇದೆ. HDFCಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಸದ್ಯಕ್ಕೆ ನೋಟಿಫೈ ಅಂತ ಬರ್ತಾ ಇದೆ. ಸೊ ಜೊತೆಗೆ ICICI ಬ್ಯಾಂಕ್ ಕೂಡ ಇದೆ. ಓಕೆ, ಸೊ ನೆಕ್ಸ್ಟ್ ಬ್ಯಾಂಕ್ಸ್ಗಳು ಬರ್ತಾ ಇದ್ದಾವೆ. ಇಲ್ಲಿಂದನೇ ನೀವು ಮಾಡ್ಕೋಬೋದು ಈ ಒಂದು ನ್ಯಾಷನಲೈಸ್ ಬ್ಯಾಂಕ್ಸ್ಗಳಲ್ಲಿ, ಜೊತೆಗೆ ಪ್ರೈವೇಟ್ ಬ್ಯಾಂಕ್ಸ್ಗಳಲ್ಲಿ ಕೂಡ. ಸೊ ಬೆಸ್ಟ್ ಇದೆ ಸ್ಟೇಬಲ್ ಮನಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಎಲ್ಲರೂ ಕೂಡ 10,000 ರೂಪಾಯಿ ಮಿನಿಮಮ್ ನೀವು ಇಲ್ಲಿ FDನ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಯಾಕೆ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.